ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. KCET 2025 ರಿಸಲ್ಟು ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಇನ್ನೂ ಬಂದಿಲ್ಲ. ಏನಕ್ಕೆ ಬಂದಿಲ್ಲ ಆ್ಯಂಡ್ ಬರಬೇಕು ಅಂದರೆ ಏನೇನು ಮಾಡಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ನೋಡಿ, ಏನಕ್ಕೆ ಬಂದಿಲ್ಲ ಅಂದರೆ ವೆರಿ ಸಿಂಪಲ್. ಅಂದರೆ ಯಾರಿಗೆ ಬಂದಿಲ್ಲ ಅಂತ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ನೀವು ಫಸ್ಟ್ ಟೈಮ್ ಬರೀತಿದ್ರು, ಈ ವರ್ಷನೇ ಬರೆದಿದ್ರು ನೀವು, ನಿಮ್ಗೆ ಕೆಲವೊಂದಷ್ಟು ಜನಗಳಿಗೆ ಬಂದಿರೋದಿಲ್ಲ. ಓಕೆ. ಆ್ಯಂಡ್ ಸೆಕೆಂಡ್ ಕ್ಯಾಟಗರಿ ಬಂದುಬಿಟ್ಟು ನೀವು ಲಾಸ್ಟ್ ಇಯರ್ ಬರೆದಿದ್ದೀರಾ, ಬಟ್ ಕೆಲವೊಂದು ಸಬ್ಜೆಕ್ಟಲ್ಲಿ ಫೇಲ್ ಆಗಿಬಿಟ್ಟಿದ್ರೆ ನೀವು ಎಕ್ಸಾಮ್ನ ರೀಅಪಿಯರ್ ಆಗಿ ಬರೆದು ಪಾಸ್ ಮಾಡ್ಕೊಂಡಿದ್ದೀರಾ. ಸೊ ನೀವು ಮತ್ತೆ ಈ ವರ್ಷ KCET ಬರ್ತಿದ್ದೀರಾ, ನಿಮ್ಗೂ ಸಹ ಬಂದಿರೋದಿಲ್ಲ. ಓಕೆ, ಈ ಎರಡು ಕೇಸ್ ಅಷ್ಟೇ ಇರೋದು. ಫಸ್ಟ್ ಕೇಸ್ ಇದೆಯಲ್ಲ, ನೀವೇನಾದರೂ ಸ್ಟೇಟ್ ಸಿಲೆಬಸ್ ಅಲ್ದೇ, ಓಕೆ, ಸ್ಟೇಟ್ ಸಿಲೆಬಸ್ ಅಲ್ದೇ CBSE ಅಥವಾ ಬೇರೆ ಬೋರ್ಡಿಂದ ಓದ್ಬಿಟ್ಟು KCET ಎಕ್ಸಾಮ್ ಬರ್ತಿದ್ರೆ ನಿಮ್ಮ ಬೋರ್ಡ್ ರಿಸಲ್ಟ್, ಬೇರೆ ಬೋರ್ಡ್ ರಿಸಲ್ಟ್ ಏನಿದೆ ಅದು KA ಕಾಂಟೆಕ್ಸ್ಟಿಗೆ ಬರಬೇಕು. ಅಂದರೆ ನಿಮ್ಮ ಮಾರ್ಕ್ಸನ್ನು ನೀವು KA ಪೋರ್ಟಲ್ ಎಂಟರ್ ಮಾಡಬೇಕಾಗಿರುತ್ತೆ. ಬಟ್ ನೀವು ಎಂಟರ್ ಮಾಡಿರೋದಿಲ್ಲ, ಸೊ ನಿಮ್ಮ ಮಾರ್ಕ್ಸು KA ಕಾಂಟೆಕ್ಸ್ಟಿಗೆ ಬಂದಿರೋದಿಲ್ಲ, ಅದಕ್ಕೆ ನಿಮ್ಮ ರ್ಯಾಂಕು ಸಿಕ್ಕಿಲ್ಲ ಸದ್ಯಕ್ಕೆ. ಓಕೆ, ಸೊ ನೀವೇನು ಮಾಡಬೇಕು, ವೆಯ್ಟ್ ಮಾಡಬೇಕು. KAದವರೇ ಒಂದು ಲಿಂಕನ್ನು ಬಿಡ್ತಾರೆ. ಓಕೆ, ಆ ಲಿಂಕಲ್ಲಿ ನೀವು ನಿಮ್ಮ ಮಾರ್ಕ್ಸನ್ನು ಎಂಟರ್ ಮಾಡಿದ್ರೆ ನಿಮಗೆ ರ್ಯಾಂಕ್ ಅಂತಕ್ಕಂಥದ್ದು ಬರ್ತದೆ. ಸೊ ಯಾವಾಗ ಇವರು KA ಅವರು ಮಾರ್ಕ್ಸ್ ಎಂಟ್ರಿ ಮಾಡಲಿಕ್ಕೆ ಲಿಂಕನ್ನು ಬಿಡ್ತಾರೆ, ಅದೆಲ್ಲ ನೀವು KA ವೆಬ್ಸೈಟ್ನ ಫಾಲೋ ಮಾಡ್ಬೋದಾಗಿರುತ್ತೆ, ಅಥವಾ ನನ್ನ ಚಾನಲ್ನೇ ಫಾಲೋ ಮಾಡಿ ನಾನೇ ಅಪ್ಡೇಟ್ಸನ್ನು ಕೊಡ್ತೀನಿ ನಿಮಗೆ. ಸೊ ನೀವು ಮಾರ್ಕ್ಸ್ ಎಂಟ್ರಿ ಮಾಡಿ ನಿಮ್ಮ ರ್ಯಾಂಕನ್ನು ನೋಡ್ಬೋದಾಗಿರುತ್ತೆ. ಆ್ಯಂಡ್ ನಿಮಗೆ KA ಸಂಬಂಧಪಟ್ಟ ಯಾವುದೇ ಡೌಟ್ ಇದ್ದರೂ ಸಹ ನನಗೆ DM ಮಾಡಿ, ನಾನು ಪರ್ಸ್ನಲ್ ಆಗಲ್ದೇ ಇರೋ ಒಂದು ವೀಡಿಯೋ ಮುಖಾಂತರ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ Manoj777. ಓಕೆ, ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಫಾಲೋ ಮಾಡಿ. ಸಿ ದ ನೆಕ್ಸ್ಟ್ ವಿಡಿಯೋ. ಬೇರೆ ಯಾವ ವಿಡಿಯೋ ಬೇಕು ಅಂದರೂ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ, ವಿಲ್ ಬಿ ಮೇಕಿಂಗ್ ದ ವಿಡಿಯೋ. ಥ್ಯಾಂಕ್ ಯು.